ಜನರಿಗೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತಿಸಮ್ ಅಂದರೆ ಏನು ಅಂತನ್ನೋ ಕುತೂಹಲ ಕೆಲವರಿಗೆ ಬರ್ತಾ ಇದೆ. ಅದರಿಂದ ಬಸವಣ್ಣವ್ರ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಫಾರಿನರ್ಸ್ ಅವ್ರಿಗೂ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಶರಣರ ಸಂಘ, ಸತ್ಸಂಗ, ಮಹಾಮನೆ ಇವೆಲ್ಲ ಒಂದೇ ಅರ್ಥದವು. ಈ ನ್ಯಾಯಾಲಯಕ್ಕೆ ಹೋಗೋದು ಅಂತಂದರೆ ಅದು ಅನೇಕ ವರ್ಷಗಳ ಮಾತಿದು. ನ್ಯಾಯಾಲಯದಲ್ಲಿ ನಿರ್ಣಯ ಸಿಕ್ಕಬೇಕು ಅಂತೇಳಿದ್ರೆ ಅನೇಕ ವರ್ಷಗಳ, ದಶಕಗಳೇ ಬೇಕು. ಈಗ ಎಷ್ಟೋ ದಶಕಗಳ ನಂತರ ಜೈನರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ತು. ಹಾಗೆ ಲಿಂಗಾಯತರಿಗೂ ಸಿಕ್ಕಬೇಕು ಅಂತ ಹೇಳಿದ್ರೆ ದಶಕಗಳೇ ಕಳಿಬೇಕು. ಇಲ್ಲ, ಸರ್ಕಾರವನ್ನು ನಾವು ಬದಲಾಯಿಸ್ಬೇಕಷ್ಟೆ. ಸರ್, ಈಗ ತಾವು ಮೊದಲಿಂದನೂ ಲಿಂಗಾಯತ ಧರ್ಮದ ಬಗ್ಗೆ ಅನೇಕ ಮಹತ್ವದ ಗ್ರಂಥಗಳನ್ನು ಕೊಟ್ಟರೆ, ಈ ಇಳಿ ಪ್ರಾಯದಲ್ಲೂ ಕೂಡ ತಮ್ಮ ಮುಂದಿನ ಯೋಜನೆಗಳು ಏನಿದಾವೆ ಸರ್? ವಚನ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು. ಈಗ ಸದ್ಯದಲ್ಲೇ ನಾನು ಬಸವಣ್ಣವ್ರ ಬಗ್ಗೆ ಒಂದು ಗ್ರಂಥ ಬರೆದಿದ್ದೀನಿ. ಈಗ ಎಲ್ಲ ಮುಗಿದಿದೆ, ಈಗಾಗಲೇ ಸ್ವಲ್ಪ ತಿದ್ದುತ್ತಾ ಇದ್ದೀನಿ ಅಷ್ಟೆ. ಅದು ಒಂದು ಯೋಜನೆ ಇದೆ. ಆಮೇಲೆ ಎರಡನೇದಾಗಿ ಲಿಂಗಾಯತ ವಚನಗಳಲ್ಲಿ ಅನುಭವ, ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇನ್ ವಚನಸ್ ಅಂಥದ್ದು ಒಂದು ಗ್ರಂಥ ಬರೀಬೇಕಂತ ಇದೆ. ಆಮೇಲೆ ಲಿಂಗಾಯತ ಧರ್ಮದ ಸೈದ್ಧಾಂತಿಕ ಚರಿತ್ರೆ, ವಿದ್ಯಾಶಂಕರ್ ಅವರು ಸಾಹಿತ್ಯ ಚರಿತ್ರೆ ಬರೀತಾರೆ, ಸೈದ್ಧಾಂತಿಕ ಇಲ್ಲದರೊಳಗೆ. ನನ್ನ ಗ್ರಂಥದಲ್ಲಿ ಏನಿರಬೇಕು ಅಂಥೇಳಿದ್ರೆ, ಬಸವಣ್ಣವರು ಯಾವ ಸಿದ್ಧಾಂತಗಳನ್ನು ರೂಪಿಸಿದರು, ಎಷ್ಟು ಹಳೆಯ ಸಿದ್ಧಾಂತಗಳನ್ನು ತಗೊಂಡ್ರು, ಎಷ್ಟು ಹಳೆಯ ಸಿದ್ಧಾಂತಗಳನ್ನು ತಗೊಂಡು ಅವನ್ನ ಸ್ವಲ್ಪ ಬದಲಿ ಮಾಡಿಕೊಂಡ್ರು, ಮತ್ತು ಎಷ್ಟು ಸಿದ್ಧಾಂತಗಳನ್ನು ಹೊಸದಾಗಿ ಸೇರಿಸಿದ್ರು. ಅದರದ್ದು ಕ್ಲಾರಿಟಿ ಕೊಡಬೇಕು. ಈ ಮೂರು ಸಿದ್ಧಾಂತಗಳು ನಮ್ಮ ಚರಿತ್ರೆಯಲ್ಲಿ ಬರಬೇಕು. ಇದು ಭಾಳ ದಾಖಲಾರ ಕೆಲಸ ಅಲ್ಲ ಸರ್? ಇದು ಭಾಳ ದೊಡ್ಡ ಕೆಲಸ. ಆದರೆ ನಾನಿದನ್ನು ಹೇಳಿದ್ದೀನಿ ಅಷ್ಟೇ ಜನಕ್ಕೆ. ನನ್ನ ಕೈಲಿ ಆಗಲಿಕ್ಕಿಲ್ಲ ಮೋಸ್ಟ್ಲಿ. ಇದು ಯಾಕಾಗಲ್ಲ ಸರ್? ತಾವೇ ಬರಿಬೇಕು. ನಾನೇ ಬರಿಬೇಕು ಅಂತೇಳಿ ಅನೇಕರು ಹೇಳ್ತಿದ್ದಾರೆ. ಅದು ನಾನೇ ಯಾಕೆ ಬರೆಯೋಕ್ಕಾಗಲ್ಲ ಅಂದರೆ ನನಗೆ ಅಷ್ಟು ವಯಸ್ಸಿರಲಿಕ್ಕಿಲ್ಲ ನನಗೆ. ಭಗವಂತ ಬಸವಾದಿ ಶರಣರು ಆ ಶಕ್ತಿ ಯಾಕೆ ಅಂತ ಹೇಳಿದ್ರೆ ನನಗೀಗ ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ಎರಡನೇದಾಗಿ ಶಬ್ದಗಳೆಲ್ಲ ಮರ್ತು ಹೋಗ್ತಾ ಇದ್ದಾವೆ. ಶಬ್ದಗಳು ಏನೇನೋ ಮಾಡಿ ಪ್ರಯತ್ನ ಮಾಡಿ ಜ್ಞಾಪಿಸ್ಕೋಬೋದು, ಅದೇನು ದೊಡ್ಡದಲ್ಲ. ಆದರೆ ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ತಾವು ಡಿಕ್ಟೇಟ್ ಮಾಡ್ಬೋದಲ್ಲ ಸರ್? ಡಿಕ್ಟೇಟ್ ಮಾಡೋದಕ್ಕೆ ಒಂದು ವಾಕ್ಶಕ್ತಿ ಅದಿಲ್ಲ. ಆಮೇಲೆ ಶಬ್ದಗಳೆಲ್ಲ ಮರ್ತು ಹೋಗ್ತಾ ಇದ್ದಾವಲ್ಲ, ಜ್ಞಾಪಿಸ್ಕೊಳ್ಳೋದು ಕಷ್ಟ. ಅದರಿಂದ ಇವೆಲ್ಲ ಯೋಜನೆಗಳಷ್ಟೇ ಇವು. ಸದ್ಯದಲ್ಲೇ ಈ ಬಸವಣ್ಣದ್ದು ಒಂದು ಬರುತ್ತೆ. ಅದು ಜನರಿಗೆ ಇಷ್ಟ ಆದರೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಆಮೇಲೆ ವಚನಗಳಲ್ಲಿ ಅನುಭವ ಬರಿತೀನಿ. ಸೈದ್ಧಾಂತಿಕ ಚರಿತ್ರೆ ಅದು ಮುಂದೆ ಯಾರಾದರೂ ಬರೀಬೋದು. ಒಂದು ರೂಪರೇಷೆ ಹಾಕಿದ್ದೀನಿ ಈಗ ಅದಕ್ಕಷ್ಟೆ. ಇದು ಇಂಗ್ಲೀಷ್ ಭಾಷೆಗೆ ಹೋಗೋದ್ರಿಂದ ಜಗತ್ತಿನಲ್ಲಿ ಒಂದು ಮಾನ್ಯತೆ ಸಿಕ್ಕು ಅರ್ಥ ಮಾಡ್ಕೊಳ್ತಾ ಇದ್ದಾರಲ್ಲ ಸರ್? ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಕೆಲವರು ಕುತೂಹಲ ತೋರಿಸಿದ್ದಾರೆ ಫಾರಿನರ್ಸ್. ಅದೇ ಸರ್, ಬೇರೆ ದೇಶದವ್ರು ಹೆಂಗೆ ಸ್ವೀಕಾರ ಮಾಡಿದ್ರು ಇದನ್ನು? ಅದೇ ಬಸವಣ್ಣನ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಇವೆಲ್ಲ ಏನು ಚಳುವಳಿ ಅಂತ ನಡೆದ್ವಲ್ಲ ಒಂದು 3-4 ವರ್ಷದಿಂದ ಈಚೆಗೆ, ಅದರಿಂದಾಗಿ ಜನರಿಗೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತಿಸಮ್ ಅಂದರೆ ಏನು
ಅಂತನ್ನೋ ಕುತೂಹಲ ಕೆಲವರಿಗೆ ಬರ್ತಾ ಇದೆ. ಅದರಿಂದ ಬಸವಣ್ಣವ್ರ ಬಗ್ಗೆ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಸ್ವಲ್ಪ ಫಾರಿನರ್ಸ್ ಅವ್ರಿಗೂ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ಫಸ್ಟ್ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ಡ್ ಇನ್ 14th century ಅಂತಿದ್ರು ಸರ್. ಅನುಭವ ಮಂಟಪದ ಮೇಲೆ ಗೊತ್ತಾದ ಮೇಲೆ ಮೊದಲನೇ ಪಾರ್ಲಿಮೆಂಟ್ ಆರಂಭ ಆಗಿದ್ದು ಕರ್ನಾಟಕದ ಅನ್ನೋ ಅಂಶ ಈಗ ಜಗತ್ತಿನ ಇತಿಹಾಸದಲ್ಲಿ ಗೊತ್ತಾಗಿದೆಯಲ್ಲ ಸರ್, ಅದಕ್ಕೆ ಮೂಲ ಕಾರಣ ಏನಂತೀರಿ? ಪಾರ್ಲಿಮೆಂಟ್ ಅಂತ ಅನ್ನೋದು ಈಗ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತೇಳಿ ನಮ್ಮ ವಿವೇಕಾನಂದರು ಹೋಗಿದ್ರಲ್ಲ 1893. ನಮ್ಮಲ್ಲಿನೂ ಅನುಭವ ಮಂಟಪ ಅದು ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಹೇಳ್ತೀವಿ ನಾವು. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಹಂಗೆ. ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಹೇಳೋಕೆ ಇಷ್ಟ ಇಲ್ಲ. ಅಲ್ಲ, ಅದು ಹೇಳೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಆಗುತ್ತೆ ಅಂತ ಹೇಳೋದು. ಯಾಕೆ ಉತ್ಪ್ರೇಕ್ಷೆ ಯಾಕೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ, ಆ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಅಂತ ಏನು ಆಯ್ತಲ್ಲ 1890 ಅವಾಗಿಂದ ನಡೀತಾನೆ ಇದೆ, ಮತ್ತು ಪ್ರತಿ ವರ್ಷವೂ ಆಗುತ್ತೆ. 2024 ಆಯಿತು. ಅಲ್ಲಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಎಲ್ಲವೂ ಬರ್ತಾರಲ್ಲಿ ಪ್ರತಿನಿಧಿಗಳು. ಬೌದ್ಧರು, ಜೈನರು, ಹಿಂದೂಗಳು, ಕ್ರೈಸ್ತರು, ಪಾರ್ಸಿಗಳು, ಯಹೂದಿಗಳು, ಮುಸ್ಲಿಮರು ಎಲ್ಲರೂ ಬಂದಿರ್ತಾರಲ್ಲಿ. ಎಲ್ಲರೂ ಬಂದು ಏನು ಮಾಡ್ತಾರೆ, ಅವರು ತಮ್ಮ ತಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ. ತಮ್ಮ ತಮ್ಮ ಧರ್ಮದ ವೈಶಿಷ್ಟ್ಯ, ಸಾಧ್ಯವಾದರೆ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ. ಆದರೆ ಅವರು ಯಾರು ತಮ್ಮ ಧರ್ಮದ ಮುಖ್ಯವಾದ ಧ್ಯೇಯ ಏನಿರುತ್ತಲ್ಲ, ಧರ್ಮದ ಮುಖ್ಯ ಧ್ಯೇಯ ಅಂದರೆ ದೇವರನ್ನು ಸೇರೋದು ಅಥವಾ ಸ್ವರ್ಗಕ್ಕೆ ಹೋಗೋದು ಅಥವಾ ಮೋಕ್ಷ ಪಡೆಯೋದು ಅಂತ ನಾವೇನಂತೀವಿ, ಅದು ಮುಖ್ಯ ಧ್ಯೇಯ. ಅದನ್ನು ಹೆಂಗೆ ಪಡಿಬೇಕು ಅಂತ ಅನ್ನೋದ್ರ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ ಅವರು. ಆದರೆ ನಮ್ಮ ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಧರ್ಮದವರು ಬರಲ್ಲ. ಬರೀ ಲಿಂಗಾಯತರು ಅಷ್ಟೇ ಅಲ್ಲಿ ಬರೋದು. ಬೇರೆ ಬೇರೆ ಜಾತಿಯವರು ಇದ್ದರು, ಆದರೆ ಅವರೆಲ್ಲ ಲಿಂಗಾಯತರು ಆಗಿರ್ತಾರಲ್ಲ ಅಲ್ಲಿ ಬರೋದಕ್ಕಿಂತ ಮೊದಲು. ಅನುಭವ ಮಂಟಪಕ್ಕೆ ನೀವು ಸದಸ್ಯರೇ ಆಗಬೇಕು ಅಂತ ಹೇಳಿದರೆ ನೀವು ಲಿಂಗಾಯತರಾಗಬೇಕು. ಆದಮೇಲೂ ಯಾಕೆ ಬರಬೇಕು ಅಲ್ಲಿಗೆ, ಅವ್ರ ಉದ್ದೇಶ ಏನು ಅಂತ ಹೇಳಿದರೆ 2 ಕಾರಣ ಆಯ್ತಾವ. ಒಂದು, ಅವರು ಅನುಭಾವಿಗಳು ಆಗಿರ್ತಾರೆ ಆಗಲೇ. ಕೆಲವರು ಯಾರು ಮಾರ್ಗದರ್ಶನ ಕೇಳ್ತಾರೆ ಅವರಿಗೆ ಮಾರ್ಗದರ್ಶನ ನೀಡಬೇಕು. ಅವರು ಆ ಮಾರ್ಗದರ್ಶನ ನೀಡುವವ್ರದ್ದು ಒಂದು ಕೆಲಸ. ಇನ್ನು ಕೆಲವರು ಮಾರ್ಗದರ್ಶನ ಪಡೆಯೋರು ಬಂದಿರ್ತಾರೆ ಅಲ್ಲಿಗೆ, ಅಂಥವರೇ ಭಾಳ ಅಲ್ಲಿ. ಆ ಮಾರ್ಗದರ್ಶನ ಪಡೆಯುವವರಿಗೆ ಅವರೇ ಮಾರ್ಗದರ್ಶನ ನೀಡ್ತಾರಲ್ಲ, ಅದಕ್ಕೆ ಅನುಭವ ಅಂತಲೂ ಅಂತಾರೆ. ಅನುಭವ ಪದ 2 ಅರ್ಥ ಇದೆ ಅದಕ್ಕೆ. ಅನುಭವ ಪದ ಅಂದರೆ ಒಂದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು. 2ನೇ ಅರ್ಥ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ, ಕೆಲವು ಮಾರ್ಗದರ್ಶನ ನೀಡ್ತಾರಲ್ಲ, ಅದು ಅನುಭವನೇ. ಶರಣರ ಸಂಘ, ಸತ್ಸಂಗ, ಮಹಾಮನೆ ಇವೆಲ್ಲ ಒಂದೇ ಅರ್ಥದವು. ಅನುಭವ ಮಂಟಪ ಇವೆಲ್ಲ ಒಂದೇ ಅರ್ಥದವು. ಸೊ ಅನುಭವ ಮಂಟಪದಲ್ಲಿ ಮಾರ್ಗದರ್ಶನ ಪಡೆಯೋದಕ್ಕೆ ಭಾಳ ಜನ ಬಂದಿರ್ತಾರೆ. ನೀ ಹೆಂಗೆ ಮಾಡಪ್ಪ, ನಾನು ಹೆಂಗೆ ಮಾಡಿದ್ದೆ ಅಂತ ಹೇಳಿ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಬರ್ತಾವಲ್ಲಿ, ಅಂಥವು ಇರ್ತವೆ. ಸೊ ಸೀನಿಯರ್ಸ್ ಅಂತ ಏನಿರ್ತಾರೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಜೂನಿಯರ್ಸ್ ಏನಿರ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ಜೂನಿಯರ್ಸ್ ಆಗಿದ್ದರು, ಅವರು ಮಾರ್ಗದರ್ಶನ ಪಡಿತಾರೆ. ಅದು ಅನುಭವ ಮಂಟಪದ
ಕರ್ತವ್ಯ ಅದು, ಮೂಲ ಕರ್ತವ್ಯ ಅದು. ವಚನಗಳನ್ನು ನಾವು ನೋಡಿದರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಇಂತಿಲ್ಲಿ ಬಂದಿದ್ದರಿಂದ ನನಗಿಂಥ ಒಂದು ಅನುಕೂಲ ಆಯಿತು, ಬಸವಣ್ಣವ್ರು ಇಂಥ ಹೇಳಿದರು, ಶರಣರ ಸಂಘದಿಂದ ಇಂಥ ಪ್ರಾಫಿಟ್ ಆಯಿತು ನನಗೆ ಅಂತ ಹೇಳ್ತಾರೆ. ಅದರಿಂದ ಈ ಅನುಭವ ಮಂಟಪ ಶರಣರ ಸಂಘ. ಅದು ಶರಣರ ಸಂಘದಿಂದ ಏನು ಬೆನಿಫಿಟ್ ಸಿಗ್ತದೆ ಅದನ್ನು ಪಡೆಯೋಕ್ಕೆ ಬಂದಿರ್ತಾರಲ್ಲಿ. ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ನಲ್ಲಿ ಇದಿಲ್ಲ. ಅಲ್ಲ, ನಮ್ಮದು ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ ಅಲ್ಲ ಸರ್, ಹೌದು ಅಂತಾರೆ ಕೆಲವರು. ಅದಕ್ಕೆ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಆಫ್ ವರ್ಲ್ಡ್, ಡೆಮೊಕ್ರೆಟಿಕ್ ಅಪ್ರೋಚ್ ಇರುವಂಥ ಪಾರ್ಲಿಮೆಂಟ್ ವರ್ಲ್ಡ್. ಅದು ಸರಿ, ಅದಿರ್ಬೋದು. ಅಲ್ಲಿ ಜಾತಿ ಭೇದ ಇರ್ಕೂಡ್ದು. ಅದೇ ಸರ್, ಈಗ ಏನು ಇವತ್ತು ಆಲ್ ಆರ್ ಈಕ್ವಲ್. ಈ ಏನು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದಲ್ಲಿ ಎಲ್ಲ ಆಶಯಗಳನ್ನು ಜಾರಿಗೆ ತಂದಿದ್ದು, ಆ ಕಾರಣದಿಂದ ಅದು ಫಸ್ಟ್ ಪಾರ್ಲಿಮೆಂಟ್. ಇಲ್ಲ, ಅದನ್ನು ಕೆಲವರು ಹಿಂಗೂ ಹೇಳಿದ್ದಾರೆ, ಅದನ್ನು ನಾನು ಒಪ್ಪೋದು. ಅದು ಸರಿಯಲ್ಲ ಸರ್. ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್, ಎಸ್, ಅದು ಸರಿ. ಎಲ್ಲರೂ ಸಮಾನರು, ಅಂದರೆ ಜಾತಿ ಭೇದ ಇಲ್ವಲ್ಲ, ಅದರಿಂದ ಎಲ್ಲರೂ ಸಮಾನ. ಪುರುಷರಿಗೆ ಸ್ತ್ರೀಯರು ಸಮಾನ, ಎಲ್ಲರೂ. ಏಕೆಂದರೆ ಅನುಭವ ಮಟ್ಟದಲ್ಲಿ ಪುರುಷರು ಬರ್ತಿದ್ರು, ಸ್ತ್ರೀಯರು ಬರ್ತಿದ್ರು, ಬ್ರಾಹ್ಮಣರು ಬರ್ತಿದ್ರು, ಶೂದ್ರರು ಬರ್ತಿದ್ರು, ಚಂಡಾಲರು ಅಂದರೆ ಅಸ್ಪೃಶ್ಯರು ಬರ್ತಿದ್ರು. ಮತ್ತು ಅದು ಅವೈದಿಕವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಾರ್ಗದರ್ಶನ ನೀಡೋದಕ್ಕೆ ಅಧ್ಯಕ್ಷ ಆಗಿದ್ನಲ್ಲ, ಅವನ ಶೂದ್ರ ಅವನು, ನಟವರ ಜನಾಂಗ. ಆದರೆ ಅವರು ವೈದಿಕರಲ್ಲಿ ಬ್ರಾಹ್ಮಣ ಮಾತ್ರ ಗುರು. ಅದಕ್ಕೆ ಬಸವಣ್ಣವ್ರು ಏನಂತಾರೆ, ವರ್ಣನಾಂ ಬ್ರಾಹ್ಮಣ ಗುರು ಅನ್ನುವುದು ಹುಸಿ ಅಂತ ಶುರು ಮಾಡ್ತಾರೆ ಒಂದು ವಚನದಲ್ಲಿ. ವರ್ಣನಾಂ ಬ್ರಾಹ್ಮಣೋ ಗುರು ಅನ್ನೋ ತಪ್ಪು ಅಂತ ಹೇಳ್ತಾರೆ ಅವರು. ಆ ಅರ್ಥದಲ್ಲಿ ಡೆಮೊಕ್ರೆಟಿಕ್ ಇದು. ಸರ್, ತಾವು ಇಲ್ಲಿವರೆಗೂ ಭಾಳ ಅದ್ಭುತವಾದ ಮತ್ತು ಸೈದ್ಧಾಂತಿಕವಾಗಿ ಸಂಶೋಧನಾತ್ಮಕವಾಗಿ ಅನೇಕ ವಿಷಯಗಳನ್ನು ನಮ್ಮ ಹೊಸ ಜನಾಂಗಕ್ಕೆ ಮುಟ್ಟಿಸಿದಿರಿ. ಭಾಳ ಸಾಲಿಡ್ ಆಗಿರುವಂಥ ಪಾಯಿಂಟ್ಗಳು, ಅವುಗಳನ್ನು ತಲುಪಿಸೋ ಜವಾಬ್ದಾರಿ ನಮ್ಮ ಈ ಥರದ ಹೊಸ ಟೆಕ್ನಾಲಜಿಯನ್ನು ಬಳಸಿಕೊಂಡು. ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ಥರದ ಯೂಟ್ಯೂಬ್ ಮೂಲಕನೂ ನಾವು ಜನರಿಗೆ ಈ ವಿಚಾರಧಾರೆಗಳನ್ನು ಹಂಚ್ಕೊಳ್ಬೇಕು ಅಂತ ಬಂದಾಗ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತಮಗೆ ಅನಂತ ಶರಣಾರ್ಥಿಗಳು ಸರ್. ಶರಣಾರ್ಥಿ. ಆತ್ಮೀಯರೇ, ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವರು ಈ ನಾಡು ಕಂಡ ಅದ್ಭುತ ಸಂಶೋಧಕರು. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅದ್ಭುತವಾದ ಪ್ರಭುತ್ವವನ್ನು ಹೊಂದಿದವರು. ಈ ವಚನಗಳನ್ನು ಅನುವಾದ ಮಾಡುವ ಸಂದರ್ಭದಲ್ಲಿ ಆ ಮಿಸ್ಟಿಸಿಸಮ್ಗೆ ಪರ್ಯಾಯ ಪದಗಳನ್ನು ಇಂಗ್ಲೀಷ್ನಲ್ಲಿ ಹುಡುಕುವ ಕೆಲಸದಲ್ಲಿ ಕೂಡ ಯಶಸ್ವಿಯಾದವರು. ಅವರ ಮಾತುಗಳು ನಿಜವಾಗಲೂ ಪ್ರತಿಯೊಬ್ಬ ಲಿಂಗಾಯತರಿಗೆ, ಧರ್ಮಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಮಾರ್ಗಸೂಚಿ ಆಗಬಲ್ಲವು ಅನ್ನುವ ಆಶಯದೊಂದಿಗೆ ಇಂದಿನ ಮಾತಿನಿಂದ ವಿರಮಿಸೋಣ. ಶರಣಾರ್ಥಿ.